ನೋಡಿ, ಹೈಕಮಾಂಡ್ ಏನು ಮಂತ್ರಿಗಳು ಕೊಟ್ಟಿದ್ದೆ ದೊಡ್ಡದು ಇವರಿಗೆ. ಹೌದು, 100% ಈಗ ಏನು ಬಾಕಿ ಇದೆ 20 ಕೂಡ ಹೊಸಬರಿಗೆ ಕೊಡಬೇಕು. ನಾನು ಆ ವಿಷಯ ಕೇಳೋಕೆ ಹೋದ್ರೆ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ರೀತಿ ಬದಲಾವಣೆ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು, ಟೋಟಲಿ ಸಚಿವ ಸಂಪುಟ 3 ವರ್ಷ ಯಾರ್ಯಾರ ಮಂತ್ರಿಗಳಿದ್ದು ಯಾರಿಗೂ ಕೊಡದೆ ಕಾಂಗ್ರೆಸ್ ಪಾರ್ಟಿಯನ್ನು ಹೊಸಬರು ಕೊಟ್ಟಿದ್ರೆ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಒಂದು ಮೆಸೇಜ್ ಹೋಗ್ತಾ ಇತ್ತು. ಕೆಲವರು ಮಾತ್ರ ಹಳಬರು ಕೊಡ್ತೀರಿ, ಇನ್ನು ಕೆಲವರು ಕೊಟ್ಟಿಲ್ಲ. ಮನಸ್ತಾಪಗಳು ಶುರುವಾಗಿದೆ, ಚರ್ಚೆಗಳಾಗ್ತಾ ಇದೆ. ಒಂದು ಪಾರ್ಟಿ ತೀರ್ಮಾನ ತಗೊಂಡ್ಬಿಟ್ಟಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಜೊತೆಗೆ ಹೊಸದಾಗಿ ಮಂತ್ರಿಗಳು ಕೂಡ ಹೊಸಬರು ಕೊಡಬೇಕು ಅಂತ ತೀರ್ಮಾನ ತಗೊಂಡಿದೆ. ಈ ಗೊಂದಲ ಬರ್ತಾ ಇರಲಿಲ್ಲ. ಒಂದು ಮೆಸೇಜ್, ಕಾಂಗ್ರೆಸ್ ಪಾರ್ಟಿ ಮೆಸೇಜ್ ಚೆನ್ನಾಗಿರ್ತಾ ಇತ್ತು. 28ಕ್ಕೆ ಪಾರ್ಟಿ ಪಕ್ಷವನ್ನು ಕಟ್ಟುವಂಥ ಜವಾಬ್ದಾರಿ ಈಗ ಏನು ಮಂತ್ರಿಗಳಿದ್ರು 3 ವರ್ಷ ಅವ್ರಿಗೆ ಕೊಟ್ಟು ಹೊಸಬರಿಗೆ ಮಂತ್ರಿಗಳಿಗೆ ಕೊಟ್ಟು ಅವರು ಕೂಡ ಒಳ್ಳೆ ಆಡಳಿತ ಮಾಡೋಂಥದ್ದು ಹೈಕಮಾಂಡು ಮುಖ್ಯಮಂತ್ರಿಗಳು ನೋಡ್ಕೊಂಡು ಕೆಲಸ ಮಾಡಿಸಿದ್ರೆ ಚೆನ್ನಾಗಿತ್ತು ಅಂತ ನನ್ನ ವೈಯಕ್ತಿಕವಾಗಿ ನಾನು ಅನಿಸ್ತದೆ. ಇದು ನಾನು ಹೇಳಿದ್ದೀನಿ, ಮೊದಲು ಕೂಡ ಹೇಳಿದ್ದೀನಿ. ನೋಡಿ, ಹೈಕಮಾಂಡ್ ಏನು ಮಂತ್ರಿಗಳು ಕೊಟ್ಟಿದ್ದೆ ದೊಡ್ಡದು ಇವರಿಗೆ. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ರೆಸ್ಪೆಕ್ಟ್ ಕೊಟ್ಟಿರೋದನ್ನ ಕೆಲಸ ಮಾಡಿಕೊಂಡು 28ಕ್ಕೆ ಸರ್ಕಾರ ಬರೋದಕ್ಕೆ ಇವತ್ತೇನು ಡಿ ಕೆ ಶಿವಕುಮಾರ್ ಅವರು ತುಂಬ ಆಸೆ ಇಟ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ, ಖುಷಿಯಲ್ಲಿಲ್ಲ ಅವರು. ನಿನ್ನೆ ಕನಕಪುರದಲ್ಲಿ ಕೂಡ ಭಾಷಣ ಮಾಡೋ ಒಂದು ಮಾತು ಹೇಳಿದ್ದಾರೆ. ನನ್ನ ಟಾರ್ಗೆಟ್ 2 ವರ್ಷ ಅಲ್ಲ, ಮತ್ತೆ 28ಕ್ಕೆ ಕಾಂಗ್ರೆಸ್ ಸರ್ಕಾರ ಬರಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ರಿಯಲಿ ಕರೆಕ್ಟ್. ನಮ್ಮದೆಲ್ಲರದು ಅಷ್ಟೇ. ಇನ್ನು 2 ವರ್ಷ ಏನಿದೆ, ಇವತ್ತು BJP ಅವರು ಬೇರೆ ಪಾರ್ಟಿಯವರು ಏನು ತಿರುಕನಿ ಕನಸು ಕಾಣ್ತಾ ಇದ್ದಾರೆ. ಮತ್ತೆ 28ಕ್ಕೆ ನಾವು ಬಂದುಬಿಡ್ತೀವಿ ಅಂತ. ಡಿ ಕೆ ಶಿವಕುಮಾರ್ ಅಷ್ಟು ಸಲೀಸಾಗಿ ಬಿಡೋದಿಲ್ಲ, ಸಿದ್ದರಾಮಣ್ಣವರು ಅಷ್ಟು ಸಲೀಸಾಗಿ ಬಿಡಲ್ಲ. ಸಿದ್ದರಾಮಣ್ಣವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ 28ಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಈ 2 ವರ್ಷ ತಮಗೆಲ್ಲ ಗೊತ್ತಿರೋದೆ. ಡಿ ಕೆ ಶಿವಕುಮಾರ್ ಹಿಡಿದ್ರೆ ಅವ್ರ ಸ್ಟೈಲ್ ಹೆಂಗಿರ್ತದೆ, ಯಾವುದಕ್ಕೂ ಭಯ ಬೀಳೋದಿಲ್ಲ, ಧೈರ್ಯವಾಗಿ ಕೆಲಸ ಮಾಡ್ತಾರೆ. ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅವರು 2 ವರ್ಷ ಕಷ್ಟಪಟ್ಟು ಕಾಂಗ್ರೆಸ್ ಸರ್ಕಾರ ತರ್ತಾರೆ. 100% ಕೊಡಲೇಬೇಕು ಅಂತ ನಮ್ಮೆಲ್ಲರ ಡಿಮ್ಯಾಂಡ್ ಇದೆ. ನಾವು ಈಗಾಗಲೇ AICC ಮತ್ತು ರಾಜ್ಯ ನಾಯಕರುಗಳಿಗೆಲ್ಲ ರೈಟಿಂಗಲ್ಲಿ ಕೊಟ್ಟಿದ್ದೀವಿ. 3 ವರ್ಷ ನಮಗೆ ಕೊಟ್ಟಿರಲಿಲ್ಲ ನಮ್ಮ ಜಿಲ್ಲೆಗೆ. ಈಗ ನಮ್ಮ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರ 4 ಕಾಂಗ್ರೆಸ್ MLAಗಳಿದ್ದಾರೆ. 4ರಲ್ಲಿ 1 ಕ್ಲಿಯರ್ ಆಗಿಬಿಟ್ಟಿದೆ. ಅಪ್ಪ ಕೊಟ್ಟಿರೋದ್ರಿಂದ, KH ಮುನಿಯಪ್ಪಾಜಿ ಅವರು ಕೊಟ್ಟಿರೋದ್ರಿಂದ ರೂಪ ಅವ್ರಿಗೆ ಕೊಡೋಕ್ಕೆ ಬರೋದಿಲ್ಲ. ಈಗ 3 ಜನ ಉಳ್ಕೊಂಡಿದ್ದೀವಿ ನಾವು. SN ನಾರಾಯಣಸ್ವಾಮಿ ರೈಟ್ SC 3 ಸಾರಿ MLA ಇದ್ದಾರೆ. ನಾನು ಒಕ್ಕಲಿಗ, ಕೋಲಾರ ಜಿಲ್ಲೆಯಲ್ಲಿ ನಾನು ಕೂಡ 2 ಸಾರಿ MLA ಆಗಿದ್ದೀನಿ. BJP ಅವ್ರ ಕಡೆಯಿಂದ 3 ಸಾರಿ MLA ಆಗಿದ್ದೀನಿ. ಇನ್ನೊಬ್ಬರು ನಮ್ಮ ಕೋಲಾರ MLA ಮಂಜು ಅವರು ಕೂಡ ಇದ್ದಾರೆ. ಈಗ 3 ಜನದಲ್ಲಿ ಹೈಕಮಾಂಡ್ ಯಾರಿಗಾದ್ರೂ ಆಗಲಿ ಮಂತ್ರಿ ಕೊಡಬೇಕು ಅಂತ ನಮ್ಮೆಲ್ಲರ ಡಿಮ್ಯಾಂಡ್ಸ್.